ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿದ್ದು ರಾಜೀನಾಮೆ ಹಿನ್ನೆಲೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಸುರ್ಜೇವಾಲಾ ಅವರು. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಆಗಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದ್ರೆ ಸಿಎಂ ಬದಲಾವಣೆ ಪ್ರಕ್ರಿಯೆ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ನಾಳೆ ಸಿದ್ದರಾಮಯ್ಯ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ನಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಸೊ ಅಲ್ಲಿಗೆ ಈಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ, ಅದು ಏನು ಚರ್ಚೆ ಆಗಿದೆ, ಏನು ಮಾಡಕ್ಕೆ ಹೊರಟಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಸ್ವತಃ ಬ್ರೇಕ್ಫಾಸ್ಟ್ ಆದಮೇಲೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ರಿವೀಲ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ಈಗ ಒಂದು ಕಡೆ ನಾಳೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಏನು ಬ್ರೇಕ್ಫಾಸ್ಟ್ ಆಗುತ್ತಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್, ಅಲ್ಲಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ಶುಕ್ರವಾರ ಬೆಳಿಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. CLP ಮೀಟಿಂಗು. ಈಗ ಒಂದು ಕಡೆ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಸುರ್ಜೇವಾಲಾ ಅವರು. ಸೊ ಅಲ್ಲಿಗೆ ಈ ಪ್ರೊಸೀಜರ್ ಏನಿರುತ್ತಲ್ಲ, ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಬಹುದಾದಂಥ ಸಾಧ್ಯತೆ ಇದೆ. ಸೊ ನಾಳೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅದರಲ್ಲೂ ಭಾಗಿಯಾಗ್ತಾರೆ. ಅದಾದ ನಂತರದಲ್ಲಿ CLP ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಆಮೇಲೆ ಹೈಕಮಾಂಡ್ ಈಗ ಏನು ಡಿಸಿಷನ್ ತೆಗೆದುಕೊಂಡಿದೆ ಅದನ್ನೆಲ್ಲರೂ ಕೂಡ ಫಾಲೋ ಮಾಡಬೇಕು. ಅದನ್ನು ಚಾಚು ತಪ್ಪದೆ ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಕೂಡ ಸುರ್ಜೇವಾಲಾ ಅವರು ಮಾಡಲಿದ್ದಾರೆ. ಬಿಕಾಸ್ ಈಗ ಆಲ್ರೆಡಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಟ್ ಅದಕ್ಕೊಂದು ಅಧಿಕೃತವಾದಂಥ ಕ್ಲಾರಿಟಿ ಸಿಗಬೇಕು. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರದಲ್ಲೇನು ಪ್ರೆಸ್ ಮೀಟ್ ಕರೀತಾರಲ್ಲ, ಅಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ಆಲ್ರೆಡಿ ದೆಹಲಿಗೆ ಹೋದಂಥ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಕೆಲವರು ಬಂದಂಥ ಸಂದರ್ಭದಲ್ಲಿ ಗುಟ್ಟು ಹೇಳ್ದಂಗೆ ಹೇಳಿ ಸ್ವಲ್ಪ ಲೈಟಾಗಿ ಕ್ಲೂ ಬಿಟ್ಕೊಡ್ತಾ ಇದ್ದಾರೆ ಅಷ್ಟೇ. ಬಟ್ ಎಲ್ಲೂ ಕೂಡ ಯಾರೂ ಹೇಳ್ತಾ ಇಲ್ಲ ಹಿಂಗೆ ಆಗಿದೆ, ಇದೇ ಥರ ಚರ್ಚೆ ಆಗಿತ್ತು, ಇದೇ ಥರ ಆಗ್ತಾ ಇದೆ ಅಂತ. ಎಲ್ಲರೂ ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ, ನಾಳೆವರೆಗೂ ವೆಯ್ಟ್ ಮಾಡಿ. ಇನ್ಫ್ಯಾಕ್ಟ್ CM ಸಿದ್ದರಾಮಯ್ಯ ಅವರು ಕೂಡ ಕೈ ಸನ್ನೆಯ ಮೂಲಕ ಅವರು ಅದೇ ಸಿಗ್ನಲ್ ಕೊಟ್ಟಿದ್ರು, ಇನ್ನೊಂದು ದಿವಸ ವೆಯ್ಟ್ ಮಾಡಿ. ಸೊ ಅಲ್ಲಿಗೆ ನಾಳೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಟಿಯನ್ನು ಕೊಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರಲ್ಲೇ ಬಿಡ್ಬಿಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವ್ರ ಜೊತೆ ಮಹತ್ವದ ಮಾತುಕತೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ತಿಳಿದು ಬರ್ತಾ ಇದೆ. ಒಂದು ರೀತಿ ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಮೀಟಿಂಗ್ ಕೂಡ ಆಗ್ತಾ ಇದೆ ಅವರ ನಿವಾಸದಲ್ಲಿ, ಮುಖ್ಯಮಂತ್ರಿಗಳ ನಿವಾಸದಲ್ಲಿ. ಆಮೇಲೆ ಈಗ ಶುಕ್ರವಾರ ಆಗುವಂಥ CLP ಸಭೆ ಏನಿದೆ ಆ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಇರ್ತಾರೆ. ನಾಳೆ ನಡೆಯುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ಸುರ್ಜೇವಾಲಾ ಅವರು ಇರ್ತಾರೆ.